ಕ್ಷೇಮ ಕ್ಷೇಮ ಅನ್ನೋದು ಪದ ನಾವು ಚಿಕ್ಕವರಿಂದ ಕಾಗದ ಬರೆಯುವಾಗ ಕ್ಷೇಮದಿಂದಲೇ ಶುರು ಆಗ್ತಿತ್ತು. ಕ್ಷೇಮ ಅನ್ನೋ ಪದ ಇವಾಗ ಉಪಯೋಗಿಸಲ್ಲ ಜಾಸ್ತಿ ಜನ. ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಉಪಯೋಗಿಸ್ತಾರೆ. ಕ್ಷೇಮ ಅಂದರೆ ವೆಲ್ನೆಸ್ ಅಂತ. ಎಲ್ಲ ಕಡೆನೂ ವೆಲ್ನೆಸ್ ಸೆಂಟರ್ ಕ್ಷೇಮ ಅಂತ ಅದಕ್ಕೆ ಅರ್ಥ. ಏನು ಕ್ಷೇಮ ಅಂದರೆ, ನೀನು ಕ್ಷೇಮವಾಗಿದ್ದೀಯಾ ಅಂದರೆ ನಾನು ಆರೋಗ್ಯವಾಗಿದೆಯಾ, ಎಲ್ಲವೂ ಕ್ಷೇಮ, ಎಲ್ಲರೂ ಕ್ಷೇಮವೇ, ಎಲ್ಲರೂ ಆರೋಗ್ಯವಾಗಿದ್ದಾರಾ, ಎಲ್ಲ ಚೆನ್ನಾಗಿದೆಯಾ, ಬೆಸ್ಟ್ ಸ್ವಸ್ಥವಾಗಿರೋದು ಅಂತಾರೆ. ಸ್ವಸ್ಥವಾಗಿದ್ದೀನಿ ಅಂದರೆ ಆರೋಗ್ಯವಾಗಿದ್ದೀನಿ ಅಂತ, ಅದು ಕ್ಷೇಮ. ವೆಲ್ನೆಸ್ ಈಸ್ ಸ್ವಸ್ಥ, ಒಳಗೂ ಹೊರಗೂ ಸ್ವಸ್ಥ. ಆ ಒಳಗೂ ಹೊರಗೂ ಸ್ವಸ್ಥ ಅಂದಾಗ ಸ್ವಲ್ಪ ಕ್ವೆಶ್ಚನ್ ಮಾರ್ಕು. ಯಾಕೆಂದರೆ ಫಸ್ಟು ಚೆನ್ನಾಗಿದ್ದೀನಿ ಅಂತ ಬಾಯಲ್ಲಿ ಅಂದ್ಬಿಡ್ತಾರೆ. ಆಮೇಲೆ ಅಯ್ಯೋ ಎಲ್ಲಿ ಎಷ್ಟು ಮಳೆ, ಬೆಂಗಳೂರೆಲ್ಲ ಕೊಚ್ಚೆ, ಹೊರಗಡೆ ಹೋಗೋಕ್ಕಾಗಲ್ಲ, ಕಂಪ್ಲೇಂಟ್ ಸ್ಟಾರ್ಟ್. ಆವಾಗ ಹೊರಗಡೆ ಪ್ರಾಬ್ಲಮ್. ಯಾಕೆ ಇದೊಂದು, ಅದರಿಂದ ನನಗೇನೋ ಸಮಾಧಾನ ಇಲ್ಲ, ಎಲ್ಲೂ ಹೊರಗಡೆ ಹೋಗಿಲ್ಲ, ಬೇಜಾರು, ವೆದರ್ ಸರಿಗಿಲ್ಲ, ಮನೆಯಲ್ಲಿ ರಿಲೇಷನ್ಶಿಪ್ ಸರಿಗಿಲ್ಲ, ಹೊರಗಡೆ ಒಂದು ಸ್ವಲ್ಪ ಕೆದಕಿದ ತಕ್ಷಣ ಎಲ್ಲ ಬರುತ್ತೆ, ಕ್ಷೇಮ ಹೊಟ್ಟೋಯ್ತು. ಆಮೇಲೆ ನಾನು ಐ ಆಮ್ ನಾಟ್ ವೆಲ್ ಅಂತ ಇಂಡೈರೆಕ್ಟಾಗಿ ಸಂಬಂಧ ಸರಿಗಿಲ್ಲ, ವಾತಾವರಣ ಸರಿಗಿಲ್ಲ, ಗೌರ್ಮೆಂಟ್ ಸರಿಗಿಲ್ಲ, ಅವ್ರು ಸರಿಗಿಲ್ಲ, ಅದು ಯಾವಾಗ ಸರಿ ಹೋಗುತ್ತೋ, ನಾವು ಯಾವತ್ತು ಚೆನ್ನಾಗಿರ್ತೀವೋ, ನಮ್ಮ ದೇಶ ಯಾವತ್ತು ಉದ್ಧಾರ ಆಗುತ್ತೋ ಅಂತ ಎಲ್ಲರೂ ಸ್ವಲ್ಪ ಕೆದಕಿದ ತಕ್ಷಣ ಎಲ್ಲ ಆ ಥರ ಶುರು ಆಗುತ್ತೆ. ಅಂದರೆ ಇಡೀ ಪ್ರಪಂಚನೇ ನಂಬಿದೆ ಹೊರಗಡೆ ಸಿಚುಯೇಷನ್ನು ನಮ್ಮ ವೆಲ್ನೆಸ್ಗೆ ಕಾರಣ. ಹೊರಗಡೆ ಎಲ್ಲ ನೆಟ್ಟಗಾಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲದೇನೆ ನಾವು ಮಾತಾಡ್ತೀವಿ. ಏನೋ ಹರ್ಟ್ ಆಯಿತು, ಬೇಸರ ಆಯಿತು, ಕೋಪ ಬಂತು, ಆವಾಗ ಆಬ್ವಿಯಸ್ಲಿ ಹಂಗೆ ಮಾಡಿದ್ರೆ ಬರಲ್ವಾ. ನಾನೇನು ಕೋಪ ಮಾಡ್ಕೊಳ್ಳಿಲ್ಲ, ಅದು ಬಂತು. ನಾನೇನು ಹರ್ಟ್ ಆಯಿತು. ಹರ್ಟ್ ಯಾಕಾಯಿತು? ಇದೆಲ್ಲ ಇರೋದ್ರಿಂದ ಹರ್ಟ್ ಆಯಿತು, ಇದೆಲ್ಲ ಇರೋದ್ರಿಂದ ಕೋಪ ಬಂತು ಅಂದಾಗ ನಾನು ಬರ್ಸ್ಕೊಂಡಿಲ್ಲ, ನಾನು ಮಾಡಿಲ್ಲ. ಅಳು ಬಂತು, ನಾನು ಅಳ್ಳಿಲ್ಲ, ಇವರಿಂದ ಅಳು ಬಂತು. ಹರ್ಟ್ ಆಯಿತು, ನಾ ಮಾಡ್ಕೊಳ್ಳಿಲ್ಲ, ಅವ್ರು ಹಂಗೆ ಮಾಡಿದ್ರಿಂದ ಆಯಿತು. ಇದು ಪ್ರಪಂಚನೇ ನಂಬಿದೆ. ಎಲ್ಲಿವರೆಗೂ ನಾವು ನಮ್ಮ ಮನಸ್ಸು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಹೊರಗಡೆದ್ರ ಮೇಲೆ ಡಿಪೆಂಡ್ ಆಗಿ, ಅಲ್ಲಿ ಕೆಳಗೆ ಮೇಲೆ ಆದರೆ ಇಲ್ಲಿ ಕೆಳಗೆ ಮೇಲೆ ಆಗೋದು, ಅಲ್ಲಿ ವಾತಾವರಣದಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ. ಯಾವಾಗ ಆಗತ್ತೆ ನಾವು ಸಂಪೂರ್ಣವಾಗಿ ಹೊರಗಡೆ ಕಂಟ್ರೋಲ್ ಅಂತೂ ಹೊರಗಡೆ ನಮಗಿಲ್ಲ, ನಮ್ಮ ಮೇಲೆ ನಾವು ಕಂಟ್ರೋಲ್ ಕಳ್ಕೊಳ್ತೀವಿ. ಹೊರಗಡೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು 100% ಟ್ರೂ. ನಮ್ಮ ಥರ ನಡೆಯಲ್ಲ, ಎಲ್ಲೋ ಯಾವಾಗಲೂ ನಡೆಯುತ್ತೆ. ನಮ್ಮ ಥರ ನಮಗೇನು ಬೇಕೋ ನಮ್ಮ ಕಂಟ್ರೋಲ್ನಲ್ಲಿ ನಾವೇ ಇಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಂದರೆ ಇಲ್ಲಿ ಫೆಟಿಗ್ ಆಗ್ತಾ ಇರೋದು ಯಾವುದು? ನಮ್ಮ ಮೈಂಡಿಗೆ. ಬಾಡಿ ಫೆಟಿಗ್ ಆದರೆ ಗೊತ್ತಾಗುತ್ತೆ, ಸುಸ್ತಾಗತ್ತೆ, ಕೈ ನೋಗುತ್ತೆ, ರೆಸ್ಟ್ ತೊಗೊಳ್ತೀವಿ, ಬಾಡಿ ಕೇಳುತ್ತೆ ಮಲ್ಕೋ ಅಂತ. ಆವಾಗ ರೆಸ್ಟ್ ತೊಗೊಳ್ತೀವೋ ಇಲ್ವೋ? ಹಾಗೆ ಮನಸ್ಸಿಗೆ ಫೆಟಿಗ್ ಆಗುತ್ತೆ. ಆವಾಗ ಒಳ್ಳೆ ಆಹಾರ ತೊಗೊಳ್ತೀವಿ, ಸ್ವಲ್ಪ ಶಕ್ತಿ ಬರೋವಂಥ ತೊಗೊಳ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಟಾನಿಕ್ ಏನೋ ಮಾಡ್ತೀವಿ, ಹಣ್ಣು ಜಾಸ್ತಿ ತಿಂತೀವಿ, ದೇಹಕ್ಕೆ ಶಕ್ತಿ ಬೇಕು. ಹೇಗೆ ಮನಸ್ಸಿಗೆ ಸುಸ್ತಾದಾಗ ನಾವು ಏನು ಮಾಡಬೇಕು? ನರಿಷ್ಮೆಂಟು. ಫಸ್ಟು ಕಂಟೆಂಟ್ ಏನಿದೆ ಹೊರಗಡೆ ಇರೋದು ಏನೇ ಇರಲಿ, ಅದು ನಮ್ಮ ಕಂಟ್ರೋಲ್ನಲ್ಲಿರ, ಅದನ್ನು ತೆಗೆದು ಒಳಗಡೆ ಹಾಕ್ಕೊಳ್ಳೋದನ್ನು ತಪ್ಪಿಸ್ಬೇಕು. ದಟ್ ಈಸ್ ದಿ ನರಿಷ್ಮೆಂಟ್ ಟು ದಿ ಮೈಂಡ್. ಅಂದರೆ ಹೊರಗಡೆ ಇರೋದನ್ನು, ಆ ಕಸನ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು, ಅದನ್ನು ಒಳಗಡೆ ಹಾಕ್ಕೊಳ್ಳೋದನ್ನ ನಿಲ್ಲಿಸೋದು ನರಿಷ್ಮೆಂಟು. ಎರಡನೇದು, ನಮಗೆ ಫೇಸ್ ಮಾಡೋಕ್ಕಾಗತ್ತೆ, ಅಕಸ್ಮಾತ್ ಫೇಸ್ ಮಾಡಲೇಬೇಕಾದ್ರೆ ಆಗತ್ತೆ. ಯಾವಾಗ ಆಗುತ್ತೆ ಅಂದರೆ ನಮ್ಮ ಬುದ್ಧಿಶಕ್ತಿ, ಯಾವಾಗ ನಮ್ಮ ಆತ್ಮ ಬಲಕ್ಕೆ, ಅಂದರೆ ಸೋರ್ಸ್ ನೋಡಿಕೊಂಡಾಗ, ವೆನ್ ವಿ ನೋ ದಿ ಸೋರ್ಸ್ ಆಫ್ ಥಾಟ್, ನಮ್ಮ ಆಲೋಚನೆ, ಸೋರ್ಸ್ ಆಫ್ ಅವರ್ ಫೀಲಿಂಗ್, ಸೋರ್ಸ್ ಆಫ್ ಅವರ್ ಕರ್ಮ, ನಾವೇನು ಮಾಡ್ತೀವಿ ಎಲ್ಲಿದೆ ಅದು ಅಲ್ಲಿ ಹೊರಗಡೆ ಇಲ್ಲ. ನಮ್ಮ ಯೋಚನೆ ಅದಕ್ಕೆ ಸೋರ್ಸ್ ಅಲ್ಲ, ಹೊರಗಡೆ ಸೋರ್ಸ್ ಅಲ್ಲ. ನಮ್ಮ ಯೋಚನೆಗೆ ನಮ್ಮ ಆತ್ಮದ ಶಕ್ತಿ ಸೋರ್ಸ್. ಥಾಟ್ ಎಲ್ಲಿಂದ ಬರ್ತಿದೆ? ನನ್ನ ಆತ್ಮದಿಂದ ಬರ್ತಾ ಇದೆ. ನನ್ನ ಬಿಹೇವಿಯರು ಒಳಗಿಂದ ಬರ್ತಾ ಇದೆ, ನನ್ನ ಫೀಲಿಂಗ್ಸು ಒಳಗಿಂದ ಬರ್ತಾ ಇದೆ. ಹಾಗಿದ್ದಾಗ ನಮಗೆ ಕಂಟ್ರೋಲ್